ನಿನ್ನೆ ಸುರಿದಂಥ ಭಾರೀ ಮಳೆಗೆ ಸಿಲಿಕಾನ್ ಸಿಟಿ ಸಿಕ್ಕಾಪಟ್ಟೆ ಕೂಲ್ ಆಗಿದೆ. ನಿನ್ನೆ ಬೆಂಗಳೂರು ನಗರದಲ್ಲಿ 29.6 ಮಿಲಿಮೀಟರ್ ಮಳೆಯಾಗಿದೆ. ಮಳೆಯ ದಾಖಲು ಬಹಳ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಆಗಿದೆ. 29.6 ಮಿಲಿಮೀಟರ್ ಮಳೆ. HL ಏರ್ಪೋರ್ಟ್ನಲ್ಲಿ 50.5 ಮಿಲಿಮೀಟರ್ ಮಳೆಯಾಗಿದೆ. HL ಏರ್ಪೋರ್ಟ್ನ ಮಳೆಯ ಮಾಹಿತಿ ಇದು. ನಿನ್ನೆ ಮಳೆಗೆ ಹಲವು ಏರಿಯಾಗಳಲ್ಲಿ ರಸ್ತೆಗಳು ಜಲಾವೃತಗೊಂಡಿದ್ದಾವೆ. ಸರ್ಜಾಪುರ, ಕೆಂಪಾಪುರದ ಮುಖ್ಯ ರಸ್ತೆಗಳಲ್ಲಿ ಹೆಚ್ಚಿನ ನೀರು ರಸ್ತೆ ಮೇಲಿತ್ತು. ರಾಮಕೃಷ್ಣ ನಗರ, ಯಲಚೇನಹಳ್ಳಿ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಪಡಬಾರ್ದ ಕಷ್ಟಪಟ್ಟುಬಿಟ್ಟಿದ್ದಾರೆ. ನಗರದಲ್ಲಿ ಒಟ್ಟು 9 ಮರಗಳು ಬಿದ್ದಿದ್ದಾವೆ. 32 ಮರಗಳ ರೆಂಬೆ ಕೊಂಬೆಗಳು ಧರೆಗೆ ಬಿದ್ದಿದ್ದಾವೆ. ಇದು ಒಟ್ಟು ಬೆಂಗಳೂರಿನಲ್ಲಿ ಸುರಿದಂಥ ಭಾರೀ ಮಳೆಗೆ ಆಗಿರುವಂಥ ಕೆಲವಷ್ಟು ಅನಾಹುತಗಳು ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಪ್ರತಿ ವರ್ಷ ಮಳೆ ಬಂದರೆ ಸಾಕು, ಕೆಲವು ಏರಿಯಾಗಳಿದ್ದಾವೆ, ಆ ಏರಿಯಾಗಳ ಮನೆಗಳಿಗೆ ನೀರು ನುಗ್ಗುತ್ತೆ. ರಾತ್ರಿ ಇಡೀ ಶಿವರಾತ್ರಿ ಜಾಗರಣೆ ರೀತಿಯಲ್ಲಿ ಮನೆಯಿಂದ ನೀರು ಆಚೆ ಹಾಕೋದೆ ತಾಪತ್ರೆ ಆಗಿಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ. ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಮನೆಯಲ್ಲಿ ದವಸ ಧಾನ್ಯ ಇಟ್ಟರೂ ಕೂಡ ನೀರು ಪಾಲಾಗುತ್ತೆ. ಅಲ್ಲಿರುವಂಥ ಆ ಮನೆಗಳಲ್ಲಿರುವಂಥ ವೃದ್ಧರು, ಮಕ್ಕಳು ನಿದ್ದೆ ಮಾಡೋಕ್ಕೂ ಆಗಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಬಾರಿಯೂ ಕೂಡ ಅತ್ಯಧಿಕ ಮಳೆ ಸುರಿತಾ ಇದೆ. ಬೆಂಗಳೂರಿನಲ್ಲಿ 29 ಸರಾಸರಿ ನಾನು ಹೇಳ್ತಾ ಇರುವಂಥದ್ದು, ಸರಾಸರಿ 29.6. HL ಏರ್ಪೋರ್ಟ್ನಲ್ಲಿ 50.5 ಮಿಲಿಮೀಟರ್ ಮಳೆಯಾಗಿದೆ. ಅಧಿಕೃತವಾಗಿ ಮಾನ್ಸೂನ್ ಎಂಟ್ರಿ ಕೊಟ್ಟಿದೆ ನಮ್ಮ ರಾಜ್ಯಕ್ಕೆ. ಬೆಂಗಳೂರಿನಲ್ಲಿ ಅತ್ಯಧಿಕವಾಗಿ ಮಳೆಯಾಗಿದೆ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ನಿನ್ನೆ ಧಾರಾಕಾರವಾಗಿ ಮಳೆಯಾಗಿದೆ. ಮಳೆಯ ಪರಿಣಾಮ ಅನೇಕ ರಸ್ತೆಗಳು ಕೆರೆಯ ಅಂಗಳದ ರೀತಿಯಲ್ಲಾಗಿತ್ತು. ವಾಹನ ಸವಾರರು ಈ ರೀತಿ ಪರದಾಡ್ತಾ ಹೋಗಿದ್ದಾರೆ. ಕೆಲವು ಕಡೆ ಬಿದ್ದಿದ್ದಾರೆ, ನೋಡ್ತಾ ಇದ್ದೀರಿ. ನೀರಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋದರೆ ಅವ್ರಿಗೂ ಕೂಡ ಒಳ್ಳೆಯದು. ಯಾಕೆಂದರೆ ಎಲ್ಲಿ ಗುಂಡಿ ಇರುತ್ತೋ, ಎಲ್ಲಿ ಸ್ಟ್ರೈಟ್ ರೋಡ್ ಇರುತ್ತೋ ಗೊತ್ತಾಗಲ್ಲ. ಯಾಕೆಂದರೆ ನೀರಿರುತ್ತೆ, ನೀರಿನ ಒಳಗೆ ಗುಂಡಿ ಇರುತ್ತಾ ಅಥವಾ ಸ್ಟ್ರೈಟ್ ರೋಡ್ ಇದೆಯಾ ಗೊತ್ತಾಗಲ್ಲ. ಈ ಕಾರಣಕ್ಕಾಗಿಯೇ ಕೆಲವಷ್ಟು ಎದ್ದು ಬಿದ್ದು ಜನ ಕೈಕಾಲು ಮುರ್ಕೊಳ್ತಾ ಇದ್ದಾರೆ. ಹುಷಾರಾಗಿ ನಿಧಾನಕ್ಕೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿದ್ರೆ ಯಾವುದೇ ರೀತಿ ಅಪಾಯ ಆಗುವುದಿಲ್ಲ.